ವೀಕ್ಷಕರೇ, 18 ವರ್ಷಗಳ ನಂತರ ನಮ್ಮ ಕರ್ನಾಟಕದ RCB ಟೀಮ್ ಏನೊಂದು IPL ಅಲ್ಲಿ ವಿಜಯವನ್ನ ಸಾಧಿಸಿತ್ತು. ನಿನ್ನೆ ವಿಜಯ ಸಾಧಿಸಿತ್ತು. ಆದ್ರೆ ಇವತ್ತು ರಾಜ್ಯದಲ್ಲಿ ಕರಾಳ ದಿನವೂ ಕೂಡ ನಮಗೊಂಥರ ಆಗ್ತಾ ಇದೆ. ಯಾಕಂದ್ರೆ ನಮ್ಮ RCB ಇವತ್ತು ಗೆದ್ದಿದೆ ಅಂತ ಹೇಳಿ ನೂರಾರು ಜನ ಸರ್ಕಾರ ಒಂದು ಏನ್ ಮಾಡಿತ್ತು ಅಂದ್ರೆ ಗೆದ್ದಂತಹ ಎಲ್ಲ ಪ್ಲೇಯರ್ಸ್ ಅನ್ನ ಕರೆದು ವಿಧಾನಸಭೆಯ ಮುಂದೆ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಅಂತಹ ಕಾರ್ಯಕ್ರಮದಲ್ಲಿ ಲಕ್ಷಾಂತರ RCB ಫಾಲೋವರ್ಸ್ ಬಂದಿದ್ರು. ತದನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೂಡ ಒಂದು ಕಾರ್ಯಕ್ರಮ, ಎಲ್ಲರಿಗೂ ಒಂದು ಹೆಮ್ಮೆಯ ನಮ್ಮ RCB ಟೀಮ್ ಅನ್ನು ಗೆದ್ದುಕೊಟ್ಟಿದ್ದೀರಿ ಅಂತೇಳಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು, ಜೊತೆಗೆ ಎಂಜಾಯ್ಮೆಂಟ್ ಕೂಡ ಇಟ್ಕೊಂಡಿದ್ರು. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಲಕ್ಷಾಂತರ ಏನೊಂದು RCBಯ ಭಕ್ತಾದಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಾಗ ಅಲ್ಲಿ ಏನಾಗಿದೆ ಅಂದ್ರೆ ನಾನು ಹೋಗ್ತೀನಿ ನೀವು ಹೋಗ್ತೀನಿ ಅಂತ ಹೇಳ್ಬೋದು. ಆ ತುಳಿತದಲ್ಲಿ ಸುಮಾರು ಒಂದು 30ಕ್ಕೂ ಅಧಿಕ ಮಂದಿ ಈಗಾಗಲೇ ಸಾವನ್ನಪ್ಪಿರುವ ಒಂದು ಶಂಕೆ, ಅಂದ್ರೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಬರ್ತಾ ಇದೆ. ಯಾಕೆ ಇದು? ನಿನ್ನೆ ಇಡೀ ದೇಶದಲ್ಲಿ ಎಷ್ಟು ಜನ ನಮ್ಮ RCB ಫಾಲೋವರ್ಸ್ ಇದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ರು. ಆದ್ರೆ ಇವತ್ತು ಇದು ಬಹಳ ನೋವಿನ ಒಂದು ವಿಚಾರ ಆಗ್ತಾ ಇದೆ. ಯಾಕಂದ್ರೆ ಖುಷಿ ಪಡುವಂತ ವಿಚಾರದಲ್ಲಿ ಸರ್ಕಾರ ಏನಾದ್ರೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಕ್ ಹೋಗಿ ಸ್ವಲ್ಪ ಏನಾದರೂ ಸೆಕ್ಯೂರಿಟಿ ರೀಸನ್ ಅಲ್ಲಿ ನಾನು ಎಡಿ ಹೋಯ್ತಾ ಅಂತೇಳಿ. ಯಾಕಂದ್ರೆ ಬಹಳ ದೊಡ್ಡ ಸ್ಟೇಡಿಯಂ, ಅದು ಬಹಳ ದೊಡ್ಡ ಸ್ಥಳ ಇರ್ತಕ್ಕಂಥದ್ದು. ಎಂತೆಂತ ಟೀಮ್ಗಳಾಗಿದೆ, ನಿಯರ್ಲಿ RCB ಟೀಮ್ ಆಗಿದೆ, ಲಕ್ಷಾಂತರ ಜನ ಬಂದಲ್ಲಿ ಕೂಡ ಇಂತಹ ಒಂದು ದುರ್ಘಟನೆ ಆಗಿರ್ಲಿಲ್ಲ. ಆದರೆ ಇದು ಬೇಗ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಯಾಕೆ ಇಷ್ಟು ತುರಾತುರಿಯಲ್ಲಿ ಮಾಡಿ ಸೆಕ್ಯೂರಿಟಿ ಯಾಕೆ ಫೇಲ್ ಆಯ್ತು ಅಂತೇಳಿ. ಸೊ ಈ ಒಂದು ರೀಸನ್ ಇವತ್ತು ನಿಮ್ಮ ಫ್ಯಾಮಿಲಿಗಳನ್ನ ಬಿಟ್ಟು RCB ಟೀಮ್ ಗೆದ್ದಿದೆ ಅಂತೇಳಿ ಖುಷಿಯಿಂದ ಬಂದಿರ್ತೀರಿ. ಆದ್ರೆ ಮನೆಗೆ ಕುತ್ಕೊಂಡು ಖುಷಿ ಹಂಚ್ಬೋದಾಗಿತ್ತು. ಆದರೆ ಈಗ ನೀವು ಹೋಗುವುದರಿಂದ, ನೀವು ಡೆತ್ ಆಗಿದ್ರಿಂದ ನಿಮ್ಮ ಕುಟುಂಬದ ನಷ್ಟವನ್ನ ಯಾರು ಭರಿಸ್ತಾರೆ? ನಿಮ್ಮ ಪ್ರೀತಿ ಓಕೆ, ನಾನು RCB ಮಾಡಿ ನನಗೂ ಪ್ರೀತಿ ಇದೆ. ಆದರೆ ಈ ರೀತಿ ಸಾವು ಆಗುವುದರಿಂದ, ಈ ರೀತಿ ಒಂದು ಘಟನೆ ಆಗುವುದರಿಂದ ನನ್ನ ಕಾಲು ಮುರಿತು, ಕೈ ಮುರಿತು, ಇವೆಲ್ಲ ಸಮಸ್ಯೆಗಳು ಏನ್ ಮಾಡ್ತಾ ಹೋದ್ರೆ ಮುಂದೆ ನಿಮ್ಮ ದೇಶವೇ ಹಾಳಾಗ್ತದ. ನಿಮ್ದ ದೇಶ ಹಾಳಾಗಿರೋದು ಅವ್ರೇನೋ ಹಾಳಾಗಿಲ್ಲ. ಯಾಕಂದ್ರೆ ಆಯೋಜನೆ ಮಾಡಿರೋ ಕಾರ್ಯಕ್ರಮ ನಮ್ಮ RCB ಪ್ಲೇಯರ್ಸ್ ಬಂದ್ರು, ಅವರು ಎಂಜಾಯ್ಮೆಂಟ್ ಮಾಡಕತ್ರು. ಆದ್ರೆ ಇಲ್ಲಿ ಸರಿಯಾಗಿ ಒಂದು ಸೆಕ್ಯೂರಿಟಿ ಸರಿಯಾಗಿಲ್ಲದ ಕಾರಣ ಈ ರೀತಿ ಘಟನೆ ಆಗಿದೆ ನೋಡಿ. ಆ ಒಂದು ಘಟನಾ ಸ್ಥಳಕ್ಕೆ ವಿಜಯೇಂದ್ರ ಕೂಡ ಹೋಗಿ ಭೇಟಿ ಮಾಡಿ ಆಸ್ಪತ್ರೆಯಲ್ಲಿ ಕೂಡ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಕೆಲವೊಂದು ಕಾಲುಗಳಲ್ಲಿ ಗಾಯಗಳು, ಅವ್ರನ್ನ ಹೋಗಿ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಸೊ ತಕ್ಷಣ DK ಶಿವಕುಮಾರ್ ಈ ರೀತಿ ಘಟನೆ ಆಗಿದೆ, ಸಂಭ್ರಮ ಬೇಡ, ರದ್ದುಗೊಳಿಸಿ ಆ ತಕ್ಷಣ ಆ ಒಂದು ಕಾರ್ಯಕ್ರಮ ಅಷ್ಟಕ್ಕೆ ರದ್ದುಗೊಳಿಸಿಬಿಟ್ಟಾರೆ. ಸೊ ವಿಜೃಂಭಿಸಬೇಕಾಗಿತ್ತು, ರಾಯಲ್ ಚಾಲೆಂಜರ್ಸ್ ಗೆದ್ದ ಸಲುವಾಗಿ ವಿಜೃಂಭಣೆ ಆಗ್ಬೇಕಾಗಿತ್ತು. ಆದರೆ ಈ ವಿಜೃಂಭಣೆ ಇವತ್ತು ಎಂಡ್ ಆಗಿದೆ. ದಯವಿಟ್ಟು ಇಂತಹ ಒಂದು ಯಾವುದೇ ಕಾರ್ಯಕ್ರಮ ಇದ್ದಾಗ ಒಂದು ಇರಬೇಕು. ಅತಿ ಅಭಿಮಾನ ಮಾಡಿದಾಗ ಈ ರೀತಿ ಆಗುತ್ತೆ ನೋಡಿ. ಅಭಿಮಾನ ಎಷ್ಟರ ಇರ್ಲಿ, ಆದ್ರೆ ನಿಮ್ಮ ಸೆಕ್ಯೂರಿಟಿ ನಿಮ್ಮ ಮೇಲೆ ಇರಲಿ. ನಿಮ್ಮ ಸೆಕ್ಯೂರಿಟಿ ನಿಮ್ಮ ಹತ್ರ ಇದ್ರೆ 100% ಯಾರಿಗೂ ಏನೂ ಆಗಲ್ಲ. ಅತಿ ಓವರ್ ಆಗಿ ಈ ರೀತಿ ಹೋದ್ರೆ ಈಗಾಗತ್ತೆ. ಸೊ ಒಟ್ಟಿನಲ್ಲಿ ಈ ಸಲ ಕಪ್ ನಮ್ದೇ ಆಗಿದೆ, ಅದು ಖುಷಿನೇ. ಆದ್ರೆ ಇಂತಹ ಘಟನೆ ಆಗ್ಬಾರ್ದಾಗಿತ್ತು ಅನ್ನೋದೊಂದೇ ನಮ್ಮ ಕಳಕಳಿ. ನಿರ್ಲಕ್ಷ್ಯ ಧೋರಣೆಯೇ ಕಾಲ್ತುಳಿತ ಘಟನೆಗೆ ಕಾರಣ ಎಂದು ಹೇಳಿದ್ದಾರೆ. ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗ್ಲೇಬೇಕು ಅಂತ ಹೇಳಿ ಆದೇಶ ಮಾಡಿದ್ಮೇಲೆ, ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡೋಂತ ಪ್ಲಾನಿಂಗ್ ಆಯ್ತು. ಯಾವುದೇ ರೀತಿ ಮುಂಜಾಗ್ರತೆ ಯಾವುದೋ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಪಾಪ ನಾನು ಒಳಗಡೆ ಆ ಹೆಣ್ಮಕ್ಳನ್ನು ಮಾತನಾಡಿಸ್ತಾ ಇದ್ದೆ. ಕೆಳಗೆ ಬಿದ್ರು ಸಹ ಯಾರು ಎತ್ತೋರು ಕೂಡ ಯಾರು ಗತಿ ಇಲ್ಲ, ಯಾರು ವಾಲಂಟಿಯರ್ಸ್ ಇಲ್ಲ, ಪೊಲೀಸ್ ವ್ಯವಸ್ಥೆ ಇಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಯಾಕೆ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಇವತ್ತು. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದು ಜುಡಿಷಿಯಲ್ ಎನ್ಕ್ವೈರಿ ಆಗ್ಲೇಬೇಕು.